ಈ ದಿನ ಮನೆಗೆ ಈ ಒಂದು ಬಿಳಿ ಬಣ್ಣದ ಪುಷ್ಪವನ್ನು ತಂದು ಈ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಈಗ ನೋಡುತ್ತಿರುವ ಕಠಿಣ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಶಿವ ಪಾರ್ವತಿ ಕೃಷ್ಣ ರುಕ್ಮಿಣಿಯ ಜೊತೆಗೆ ಅಯ್ಯಪ್ಪ ಸ್ವಾಮಿಯ ಅಖಂಡ ಕೃಪೆ ಲಭಿಸುತ್ತದೆ. ಈ ದಿನ ಯಾವ ಮರ ಸ್ಪರ್ಶ ಮಾಡಿ ಯಾವ ಮಂತ್ರ ಹೇಳಿಕೊಂಡ್ರೆ ಸರ್ವ ಯಶಸ್ಸು ಐಶ್ವರ್ಯ ಲಭಿಸುತ್ತದೆ ಎಂದು ಇತ್ತೀಚಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು, ಈ ದಿನ ಧೂಪಕ್ಕೆ ಯಾವ ವಿಶೇಷ 4 ವಸ್ತುಗಳನ್ನು ಹಾಕಿದರೆ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತದೆ, ಈ ದಿನದ ವಿಶೇಷತೆಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಮಹಾಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಈ ದಿನದಂದು ನಿಮ್ಮ ಕಷ್ಟಗಳು ಕಳೆಯಲು ಮನೆಯಲ್ಲಿ ಅಥವಾ ಶಿವನ ಆಲಯದಲ್ಲಿ ತಪ್ಪದೆ ಶಿವನಿಗೆ ತುಂಬೆ ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು. ಓಂ ನಮಃ ಶಿವಾಯ ಎಂದು ಹೇಳುತ್ತಾ ಸಾಧ್ಯವಾದಷ್ಟು ಸಮಯ ಧ್ಯಾನ ಮಾಡಬೇಕು. ಎಳ್ಳಿನ ಉಂಡೆಗಳನ್ನು ಶಿವನ ಪ್ರೀತಿಗೋಸ್ಕರ ನೈವೇದ್ಯವಾಗಿ ಅರ್ಪಿಸಬೇಕು. ಇನ್ನು ಶಿವಾಲಯದಲ್ಲಿ ಅಥವಾ ದೈವ ವೃಕ್ಷಗಳ ಕೆಳಗೆ ನಿಂತು ಈ ದಿನ ಶಿವಸ್ತೋತ್ರ ಇರುವ ಪುಸ್ತಕಗಳನ್ನು ಭಕ್ತರಿಗೆ ಹಂಚಬೇಕು. ನಿಮ್ಮ ಕೈನಿಂದ ಭಕ್ತರಿಗೆ ವಿಭೂತಿ ಉಂಡೆಗಳನ್ನು ಕೊಡಬೇಕು. ಇದರಿಂದ ನಿಮ್ಮೆಲ್ಲ ಕುಟುಂಬದ ಕಷ್ಟಗಳಿಗೆ ಅಂತ್ಯ ಸಿಗುತ್ತದೆ. ಆಯಸ್ಸು, ಆರೋಗ್ಯ, ಐಶ್ವರ್ಯ ಶಿವಾನುಗ್ರಹದಿಂದ ಲಭಿಸುತ್ತದೆ. ಮನೆಯಲ್ಲಿ ದೀಪ ಬೆಳಗಿಸುವಾಗ 21 ಬಾರಿ ಹೇಳಿಕೊಳ್ಳಬೇಕು. ಇದರಿಂದ ಜಾತಕದಲ್ಲಿ ಗುರುಬಲ ಇಲ್ಲದೆ ಪ್ರತಿ ಕೆಲಸ ಕಾರ್ಯದಲ್ಲೂ ಆಗುವ ಕಷ್ಟಗಳು, ನಷ್ಟಗಳು ಶೀಘ್ರವಾಗಿಯೇ ದೂರವಾಗುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲವೆಂದರೆ ಶೀಘ್ರವಾಗಿ ನಡೆಯುತ್ತದೆ. ಈ ದಿನ ಮನೆಯಲ್ಲಾಗಲಿ ಗುರುಗಳ ಆಲಯಗಳಲ್ಲಾಗಲಿ ಕಡಲೆಕಾಳಿನ ಮಾಲೆಯನ್ನು ನಿಮ್ಮ ಕೈನಿಂದ ತಯಾರಿಸಿ ದತ್ತಾತ್ರೇಯ ಸ್ವಾಮಿ, ರಾಯರ ಮಠ, ಸಾಯಿಬಾಬಾರ ಆಲಯಗಳಲ್ಲಿ ಅರ್ಪಿಸಬೇಕು. ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಇಟ್ಟು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಿಹಿ ತಿನಿಸುಗಳನ್ನು ಇಟ್ಟು ತುಪ್ಪದಿಂದ ದೀಪ ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಕುಟುಂಬದ ನೆಮ್ಮದಿ ವೃದ್ಧಿಯಾಗುತ್ತದೆ. ಇನ್ನು ಈ ದಿನ ಮರೆಯದೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ದೀಪ ಬೆಳಗಿಸಿ ಪ್ರದಕ್ಷಿಣೆ ಮಾಡಿ ಬಂದರೆ ಸಮಸ್ತ ಶನಿ ದೋಷಗಳು ಕೂಡ ದೂರವಾಗುತ್ತದೆ. ಸಾಕ್ಷಾತ್ ಶಿವ, ವಿಷ್ಣು ಇವರಿಬ್ಬರ ಅನುಗ್ರಹದ ಜೊತೆಗೆ ಶನಿದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ಕಷ್ಟಗಳ ಸರಮಾಲೆಯಿಂದ ಮುಕ್ತಿ ದೊರೆಯುತ್ತದೆ. ಮನೆಯಲ್ಲೇ ಗುರುಗಳ ಫೋಟೋ ಅಥವಾ ವಿಗ್ರಹ ಇದ್ದರೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಮನೆಗೆ ಸಮೀಪದಲ್ಲಿ ಗುರುಗಳ ಆಲಯ ಅಥವಾ ಮಠಗಳು ಇಲ್ಲವೆಂದರೆ ದತ್ತಾತ್ರೇಯ ಸ್ವರೂಪವಾದ ಔದುಂಬರ ವೃಕ್ಷವನ್ನು ತಪ್ಪದೇ ಸ್ಪರ್ಶ ಮಾಡಿ. ಈ ದಿನ ಔದುಂಬರ ವೃಕ್ಷ ಸ್ಪರ್ಶ ಮಾಡಿ ಮರದ ಮುಂದೆ ರಂಗೋಲಿಯನ್ನು ಬರೆದು ತುಪ್ಪದ ದೀಪವನ್ನು ಹಚ್ಚಿ 3 ಪ್ರದಕ್ಷಿಣೆ ಮಾಡಿ. ಇದರಿಂದ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಔದುಂಬರ ವೃಕ್ಷ ಕೂಡ ನಿಮ್ಮ ಮನೆಯ ಬಳಿ ಇಲ್ಲ ಅನ್ನೋದಾದರೆ ಶ್ರೀ ದತ್ತ ಶರಣಂ ಅಥವಾ ಓಂ ಕಾಲಾಗ್ನಿ ಶಮನಾಯ ನಮಃ ಎಂಬ ನಾಮಗಳನ್ನು ಹೇಳಿಕೊಳ್ಳಿ. ಈ ದಿನ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರವನ್ನು ಕೇಳಿದರೆ ಅಥವಾ ಹೇಳಿದರೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ. ಜೀವನದಲ್ಲಿ ಕಷ್ಟಗಳನ್ನು ದೂರ ಮಾಡಿ ಸದಾ ನಿಮ್ಮೊಂದಿಗಿದ್ದು ಅನುಗ್ರಹಿಸುತ್ತಾರೆ. ನಂಬಿದ ಭಕ್ತರನ್ನ ರಾಯರು ಎಂದಿಗೂ ಕೈಬಿಡಲು ಮನೆಯಲ್ಲಾಗಲಿ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ತಪ್ಪದೇ ಜಪಿಸಿ. ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಇನ್ನು ಮಹಾಲಕ್ಷ್ಮಿ ದೇವಿಯ ಮುಂದೆ ದೀಪಕ್ಕೆ 6 ಬತ್ತಿಗಳನ್ನು ಬಿಡಿಯಾಗಿ ಕೂರಿಸಿ ತುಪ್ಪದ ದೀಪದಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ. ಬೆಲ್ಲದ ಸಿಹಿ ಪೊಂಗಲನ್ನು ಹೆಚ್ಚಾಗಿ ಮಾಡಿ ಲಕ್ಷ್ಮೀದೇವಿಯ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಮನೆಯ ಆರ್ಥಿಕ, ಆರೋಗ್ಯ, ಸಂಸಾರದ ಕಷ್ಟ ಕರಗಲಿ ಎಂದು ಲಕ್ಷ್ಮೀದೇವಿಗೆ ಕೈಮುಗಿಯಬೇಕು. ಇದರಿಂದ ಮನೆಗೆ ಪಾಸಿಟಿವ್ ಶಕ್ತಿ ಬರುತ್ತದೆ. ಲಕ್ಷ್ಮೀ ಕೃಪೆ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತದೆ. ಇನ್ನು ಈ ದಿನ ಸಂಜೆ 6ರಿಂದ 8 ಗಂಟೆಯ ಒಳಗಾಗಿ ಮನೆಯಲ್ಲಿ ಈ 4 ವಸ್ತುವನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೇ ಇದ್ದವರು ಮಾಡಿಸಿದರೆ ಆ ದುಷ್ಟ ಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ. ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆಯನ್ನು ಹಾಕಬೇಕು. ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ತನ್ನಿ. ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತದೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ. ಈ 4ನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ 5ರಿಂದ 10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆಗೂ ಈ ಧೂಪದ ಹೊಗೆಯನ್ನು
ದಯೆಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಹಣಕಾಸು, ಆರೋಗ್ಯ, ಉದ್ಯೋಗ ಏನೇ ಸಮಸ್ಯೆ ಇದ್ದರೂ ಈ ದಿನ ರಾಯರ ಮಂತ್ರಾಕ್ಷತೆಯನ್ನು ಸ್ಪರ್ಶ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳಿಕೊಂಡು ಧರ್ಮ ಮಾರ್ಗದಲ್ಲಿ ಇನ್ಮುಂದೆ ಜೀವನ ನಡೆಸುತ್ತೇನೆ ಎಂದು ಪ್ರಮಾಣ ಮಾಡಿ ನೋಡಿ. ಕಷ್ಟಗಳೆಲ್ಲ ಶೀಘ್ರವಾಗಿ ಮಂಜಿನಂತೆ ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಹಣಕಾಸು, ಆರೋಗ್ಯ, ಉದ್ಯೋಗ ಏನೇ ಸಮಸ್ಯೆ ಇದ್ದರೂ ಈ ದಿನ ರಾಯರ ಮಂತ್ರಾಕ್ಷತೆಯನ್ನು ಸ್ಪರ್ಶ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳಿಕೊಂಡು ಧರ್ಮ ಮಾರ್ಗದಲ್ಲಿ ಇನ್ಮುಂದೆ ಜೀವನ ನಡೆಸುತ್ತೇನೆ ಎಂದು ಪ್ರಮಾಣ ಮಾಡಿ ನೋಡಿ. ಕಷ್ಟಗಳೆಲ್ಲ ಶೀಘ್ರವಾಗಿ ಮಂಜಿನಂತೆ ಕರಗಿ ಹೋಗುತ್ತದೆ. ಸಾಯಿಬಾಬಾರ ಆಲಯದಲ್ಲಿ ಕೊಬ್ಬರಿ, ಕರ್ಪೂರ, ಗಂಧದ ಕಟ್ಟಿಯನ್ನು, ನವಧಾನ್ಯಗಳನ್ನು ಹಾಕಿ ನಿಮ್ಮ ಮೊಣಕಾಲಿನ ಮೇಲೆ ಕುಳಿತು ಓಂ ಕರ್ಮ ಧ್ವಂಸಿಣೆ ನಮಃ ಎಂದು ಹೇಳಿಕೊಂಡ್ರೆ ಪಾಪಗಳೆಲ್ಲ ಧ್ವಂಸವಾಗುತ್ತವೆ. ಕರ್ಮಫಲಗಳೆಲ್ಲ ಕಳೆದು ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸಾಯಿಬಾಬಾರ ಕೃಪೆಯಿಂದ ಜೀವನ ಬದಲಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲು, ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಸಿ, ತಂದೆ ತಾಯಿಯ ಮಾತನ್ನು ಕೇಳಲು ದಕ್ಷಿಣಾಮೂರ್ತಿ ಸ್ವಾಮಿಗಳಿಗೆ ಈ ದಿನ ಅಭಿಷೇಕವನ್ನು ಮಾಡಿಸಿದರೆ ಮಕ್ಕಳಿಗೆ ವಿದ್ಯಾರಂಗದಲ್ಲಿ ಏಳಿಗೆಯಾಗುತ್ತದೆ. ಮಕ್ಕಳು ಸರಿದಾರಿಯಲ್ಲಿ ಜೀವನ ನಡೆಸುತ್ತಾರೆ. ಮಕ್ಕಳಿಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೂಡ ಈ ದಿನ ಕೇಳಿಸಬೇಕು. ಜೀವನದಲ್ಲಿ ಗುರುವಿನ ಅನುಗ್ರಹ ಇಲ್ಲದೆ ಏನನ್ನು ಕೂಡ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಗುರುಬಲ ಇಲ್ಲವೆಂದರೆ ಯಾವ ಕೆಲಸಗಳು ನಡೆಯುವುದಿಲ್ಲ. ಆದ್ದರಿಂದ ತಪ್ಪದೆ ಈ ದಿನವನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕು. ಈ ದಿನ ದರ್ಬೆ ಕಡ್ಡಿಗಳ ಮೇಲೆ ಶಿವಲಿಂಗ ಇಡುವುದು ಅಥವಾ ಶಿವನ ಫೋಟೋ ಇಟ್ಟು ಪೂಜಿಸುವುದನ್ನು ಮಾಡಬೇಕು. ಶಿವಾನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಠಿಣ ಕಷ್ಟ ಕಾರ್ಪಣ್ಯಗಳು ಬೇಗನೆ ದೂರವಾಗಿ ಅದೃಷ್ಟ ದೈವಬಲ ಕೂಡ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಮನೆಯಲ್ಲೇ ಇರುವ ಗುರುಗಳ ಆಶೀರ್ವಾದ ತಪ್ಪದೇ ಪಡೆಯಿರಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವ ಹಾಗೆ ಮನೆಯಲ್ಲಿರುವ ತಂದೆ ತಾಯಿ, ಅಜ್ಜಿ ತಾತ, ಅಣ್ಣ ಅಕ್ಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳಿ. ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ಸಂಜೆಯ ಸಮಯದಲ್ಲಿ ಮನೆ ಮೂಲೆ ಮೂಲೆಗೂ ಧೂಪವನ್ನು ತೋರಿಸಿ. ಅಕ್ಕಪಕ್ಕದವರ ದೃಷ್ಟಿ, ಸಂಬಂಧಿಕರು, ಸ್ನೇಹಿತರ ದೃಷ್ಟಿ ಮನೆಗೆ ಹೆಚ್ಚಾಗಿದ್ದರೆ ಒಂದು ನಿಂಬೆ ಹಣ್ಣನ್ನು ಮುಖ್ಯದ್ವಾರದ ಮೇಲ್ಭಾಗದಿಂದ ಕೆಳಭಾಗಕ್ಕೆ, ಎಡಭಾಗದಿಂದ ಬಲಭಾಗಕ್ಕೆ, ಬಲದಿಂದ ಎಡಭಾಗಕ್ಕೆ 3 ಬಾರಿ ದೃಷ್ಟಿಯನ್ನು ತೆಗೆದು ಕಾಲಿನಿಂದ ತುಳಿದು ಎಸೆಯಬೇಕು. ಇದರಿಂದ ದೃಷ್ಟಿದೋಷ, ಕೆಟ್ಟ ಕಣ್ಣಿನ ಶಕ್ತಿ ಮನೆಯಿಂದ ಶೀಘ್ರವಾಗಿ ಹೊರಟು ಹೋಗುತ್ತದೆ. ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು. 7 ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ. ಹಣದ ನಷ್ಟಗಳಿಂದ, ಸಾಲಗಳಿಂದ ಜೀವನ ಸಾಕಾಗಿದ್ದರೆ 7 ಶನಿವಾರಗಳಂದು ಈ ಕೆಲಸವನ್ನು ಮಾಡಿ ನೋಡಿ. ಜೀವನ ಸಂಪೂರ್ಣ ಬದಲಾಗುತ್ತದೆ. 7 ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನು ನೀವು ನೇರವಾಗಿ ಕಾಣಬಹುದು. ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು. ದೀಪಕ್ಕೆ 3 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು. ಬೆಳಿಗ್ಗೆ ದೀಪವನ್ನು ಹಚ್ಚಬೇಕು. ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರಕ್ಕೆ ಹಾಕಿ ಬರಬೇಕು. ಹೀಗೆ 8 ಶನಿವಾರ ಮಾಡಬೇಕು. ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು. ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ, ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ. ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು. ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿ ನೋಡಿ. ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ನೀವು ನೋಡಬಹುದು. ಧನಲಾಭವನ್ನು ಕೂಡ ಕಾಣಬಹುದು. ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ, ಜೈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ. ಈ ದಿನ ರಾತ್ರಿ ಮಲಗುವ ಮೊದಲು ಈ ಗ್ಯಾಸ್ ಸ್ಟವ್ ಕೆಳಗಡೆ ಇಡಿ ಸಾಕು. ಬೆಳಗಾಗುವಷ್ಟರಲ್ಲಿ ಲಕ್ಷ್ಮೀದೇವಿ ಕೋಟಿಗಟ್ಟಲೆ ಹಣವನ್ನು ಸುರಿಸುತ್ತಾಳೆ.
ನಿಮ್ಮ ನೀರಿನ ಕೊರತೆಯನ್ನು ನೀಗಿಸುತ್ತದೆ. ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಈ ದಿನ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಿನ. ನಾವೆಲ್ಲರೂ ತುಂಬ ಕಷ್ಟಪಟ್ಟು ಸಂಪಾದಿಸುತ್ತೇವೆ, ಆದರೆ ಈ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ. ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತಿವೆ. ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಆರ್ಥಿಕ ತೊಂದರೆಗಳು ಕಾಡುತ್ತಿವೆ ಎಂದು ಅನೇಕರು ಚಿಂತಿಸುತ್ತಾರೆ. ಆದರೆ ನಮ್ಮ ಪುರಾಣಗಳು ಮತ್ತು ಶಾಸ್ತ್ರಗಳ ಪ್ರಕಾರ ನಮ್ಮ ಮನೆಯಲ್ಲಿ ನಮಗೆ ತಿಳಿಯದೆ ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ನಾವು ಪಾಲಿಸದ ಕೆಲವು ನಿಯಮಗಳಿಂದಲೇ ಈ ದಾರಿದ್ರ್ಯ ನಮ್ಮನ್ನು ಕಾಡುತ್ತದೆ. ಮುಖ್ಯವಾಗಿ ನಮ್ಮ ಅಡುಗೆ ಮನೆ ಲಕ್ಷ್ಮೀದೇವಿ ನೆಲೆಸಿರುವ ಅದ್ಭುತ ಸ್ಥಳ. ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಸ್ಟವ್ ಕೇವಲ ಅಡುಗೆ ಮಾಡುವ ವಸ್ತುವಲ್ಲ, ಅದು ಸಾಕ್ಷಾತ್ ಅಗ್ನಿದೇವನ ಸ್ವರೂಪ ಮತ್ತು ನಮ್ಮ ಹೊಟ್ಟೆ ತುಂಬಿಸುವ ಅನ್ನಪೂರ್ಣ ದೇವಿಗೆ ವಿಶೇಷವಾದ ಈ ಗ್ಯಾಸ್ ಸ್ಟವ್ ವಿಷಯದಲ್ಲಿ ನಾವು ಎಷ್ಟು ಜಾಗರೂಕರಾಗಿರುತ್ತೇವೆಯೋ ಅಷ್ಟು ಲಕ್ಷ್ಮೀ ಕಟಾಕ್ಷ ನಮ್ಮ ಮೇಲಿರುತ್ತದೆ. ಮುಖ್ಯವಾಗಿ ಈ ದಿನ ರಾತ್ರಿ ಮಲಗುವ ಮೊದಲು ಗ್ಯಾಸ್ ಸ್ಟವ್ ಕೆಳಗೆ ಇದನ್ನು ಇಟ್ಟರೆ ಸಾಕು, ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಎಂದು ಸಿದ್ಧಶಾಸ್ತ್ರ ಹೇಳುತ್ತದೆ. ಇದು ಬಹಳ ಶಕ್ತಿಶಾಲಿ ಪರಿಹಾರ. ಇದನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೋಗಿ ಬೆಳಗಾಗುವಷ್ಟರಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮನೆಯ ಮೇಲೆ ಮಳೆಯಂತೆ ಸುರಿಯುತ್ತದೆ. ಹಾಗಾದರೆ ಈ ದಿನ ರಾತ್ರಿ ಗ್ಯಾಸ್ ಸ್ಟವ್ ಕೆಳಗೆ ಏನನ್ನು ಇಡಬೇಕು, ಏನನ್ನು ಇಟ್ಟರೆ ಹಣದ ಸಮಸ್ಯೆಗಳು ದೂರವಾಗಿ ಧನಲಾಭ ಸಿಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನೋಡಿದರೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ವಿಡಿಯೋಗೆ ಬಂದರೆ ಪರಿಹಾರ ಮಾಡಲು ನಮಗೆ ಬೇಕಾದ ವಸ್ತುಗಳು ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುತ್ತವೆ. ಒಂದು ಸಣ್ಣ ತಟ್ಟೆ, ಸ್ವಲ್ಪ ಅರಿಶಿನ ಕುಂಕುಮ, ಒಂದು ದಾಸವಾಳದ ಎಲೆ, ಕೆಲವು ಸಾಸಿವೆ ಮತ್ತು ಒಂದು ಸಣ್ಣ ಬೆಲ್ಲದ ತುಂಡು. ಈ ಎಲ್ಲ ವಸ್ತುಗಳು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಯುತವಾಗಿವೆ. ಈಗ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ವಿವರವಾಗಿ ಹೇಳ್ತೀನಿ. ಈ ದಿನ ರಾತ್ರಿ ನೀವು ಊಟ ಮುಗಿಸಿ ಅಡುಗೆ ಮನೆಯಲ್ಲಿ ಸ್ವಚ್ಛಗೊಳಿಸಿದ ನಂತರ ಮಲಗುವ ಮೊದಲು ಈ ಕೆಲಸವನ್ನು ಮಾಡಬೇಕು. ಏನೂ ಇಲ್ಲ, ಮೊದಲು ಒಂದು ಸಣ್ಣ ತಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಿಮಗೆ ಬಟ್ಟಲು ತುಂಬ ಉಪ್ಪನ್ನು ತೆಗೆದು ಆ ತಟ್ಟೆಯಲ್ಲಿ ಹಾಕಿ. ಸಮುದ್ರ ಗರ್ಭದಿಂದ ಹುಟ್ಟಿದ ಉಪ್ಪು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಎಂದು ನಮಗೆಲ್ಲರಿಗೂ ಗೊತ್ತು. ಆದ್ದರಿಂದ ಉಪ್ಪನ್ನು ಎಂದಿಗೂ ಕೆಳಗೆ ಚೆಲ್ಲಬಾರದು, ಕಾಲಿನಿಂದ ತುಳಿಯಬಾರದು ಎಂದು ಹಿರಿಯರು ಹೇಳುತ್ತಿರುತ್ತಾರೆ. ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಒಂದು ಹಿಡಿ ಉಪ್ಪು ಹಾಕಿ ಎಲೆಯ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಚಿಮುಕಿಸಿ. ಅರಿಶಿನ ಕುಂಕುಮ ಮಂಗಳಕರವಾದವು, ಅವು ಎಲ್ಲೆಲ್ಲಿ ಇರುತ್ತವೆಯೋ ಅಲ್ಲಿ ಶುಭವಾಗುತ್ತದೆ. ಈಗ ಎಲೆ ಅರಿಶಿನ ಕುಂಕುಮದ ಮೇಲೆ ಒಂದು ದಾಸವಾಳದ ಎಲೆಯನ್ನು ಇಡಿ. ದಾಸವಾಳದ ಹೂವೆಂದರೆ ದೇವಿಗೆ ತುಂಬ ಇಷ್ಟ. ದಾಸವಾಳದ ಎಲೆಗಳಲ್ಲಿಯೂ ಅಷ್ಟೇ ಶಕ್ತಿ ಅಡಗಿರುತ್ತದೆ. ದಾಸವಾಳದ ಎಲೆ ನಮ್ಮ ಕಷ್ಟಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ಹಣವನ್ನು ಆಕರ್ಷಿಸುವ ಶಕ್ತಿ ಇರುವುದರಿಂದ ಈ ಎಲೆಯನ್ನು ಮೇಲಿಟ್ಟ ನಂತರ ಎಲೆಯ ಮೇಲೆ ಕೆಲವು ಸಾಸಿವೆಗಳನ್ನು ಹಾಕಬೇಕು. ಸಾಸಿವೆಗಳು ಮನೆಯಲ್ಲಿರುವ ದುಷ್ಟಶಕ್ತಿಗಳನ್ನು, ನರದೃಷ್ಟಿಗಳನ್ನು ದೂರ ಮಾಡಲು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಸಾಸಿವೆಗಳು ಇರುವ ಜಾಗದಲ್ಲಿ ಯಾವುದೇ ಕೆಟ್ಟ ಶಕ್ತಿ ಬರುವುದಿಲ್ಲ. ಸಾಸಿವೆಗಳು ನಮ್ಮ ಕಷ್ಟಗಳನ್ನು ಬಹಳ ಸುಲಭವಾಗಿ ತೆಗೆದುಹಾಕುತ್ತವೆ. ಆದ್ದರಿಂದ ಸಾಸಿವೆಗಳನ್ನು ಹಾಕಿ. ನಂತರ ಆ ಪಕ್ಕದಲ್ಲಿ ಒಂದು ಸಣ್ಣ ಬೆಲ್ಲದ ತುಂಡನ್ನು ಇಡಿ. ಬಲವು ಸಿಹಿಯ ಸಂಕೇತ. ನಮ್ಮ ಜೀವನದಲ್ಲಿಯೂ ಸಿಹಿಯಂತಹ ಸಂತೋಷಗಳು ಬರಬೇಕು ಮತ್ತು ಆನಂದವು ತುಂಬಿ ಹರಿಯಬೇಕೆಂದು ಬಯಸುತ್ತಾ ಈ ಬೆಲ್ಲದ ತುಂಡನ್ನು ಅಲ್ಲಿಡಬೇಕು. ಹೀಗೆ ಸಿದ್ಧಪಡಿಸಿಕೊಂಡ ಆ ಪ್ಲೇಟನ್ನು ನಿಧಾನವಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗೆ, ಅಂದರೆ ಮಧ್ಯದಲ್ಲಿ, ಯಾರಿಗೂ ಕಾಣದಂತೆ ಎಚ್ಚರಿಕೆಯಿಂದ ಇಡಬೇಕು. ಹೀಗೆ ಸ್ಟವ್ ಕೆಳಗೆ ಏಕೆ ಇಡಬೇಕು ಎಂಬ ಸಂದೇಹ ನಿಮಗೆ ಬರಬಹುದು. ನಮ್ಮ ಮನೆಯ ಮುಖ್ಯ ಶಕ್ತಿ ಕೇಂದ್ರ ಅಡುಗೆ ಮನೆ. ಅದರಲ್ಲಿ ಗ್ಯಾಸ್ ಸ್ಟವ್ ಎಂದರೆ ಅಗ್ನಿಹೋತ್ರ. ಎಲ್ಲಿ ಬೆಂಕಿ ಹುರಿಯುತ್ತದೆಯೋ ಅಲ್ಲಿ ದೈವಿಕ ಶಕ್ತಿ ಇರುತ್ತದೆ. ರಾತ್ರಿ ಇಡೀ ಈ ಶಕ್ತಿಶಾಲಿ ವಸ್ತುಗಳಾದ ಉಪ್ಪು, ಅರಿಶಿನ, ಸಾಸಿವೆ, ಬೆಲ್ಲ ಈ ವಸ್ತುಗಳನ್ನು ಗ್ಯಾಸ್ ಸ್ಟವ್ ಕೆಳಗೆ ಇರುವುದರಿಂದ ಆ ಸುತ್ತಮುತ್ತಲಿನ ಎಲ್ಲ ನಕಾರಾತ್ಮಕ ಕ್ಷೇತ್ರಗಳು ದೂರವಾಗುತ್ತೆ. ಉಪ್ಪು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಸಾಸಿವೆ ದೃಷ್ಟಿಯನ್ನು ಹೋಗುತ್ತದೆ. ಮರುದಿನ ಬೆಳಿಗ್ಗೆ ಏಳುವ ಹೊತ್ತಿಗೆ ನಿಮ್ಮ ಅಡುಗೆ ಮನೆಯನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ.
ಹಣವನ್ನು ಆಕರ್ಷಿಸಲು ಇದು ಬಹಳಷ್ಟು ಸಹಾಯ ಮಾಡುತ್ತದೆ. ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಆ ತಟ್ಟೆಯನ್ನು ತೆಗೆದು ಅದರಲ್ಲಿರುವ ವಸ್ತುಗಳನ್ನು ಯಾವುದಾದರೂ ಮರದ ಬುಡದಲ್ಲಿಯೋ ಅಥವಾ ಹರಿಯುವ ನೀರಿನಲ್ಲಿಯೋ ಹಾಕಬಹುದು. ಈ ದಿನಗಳಲ್ಲಿ ಅನೇಕ ಜನರು ರಾತ್ರಿ ಅಡುಗೆ ಮುಗಿದ ತಕ್ಷಣ ಆ ಪಾತ್ರೆಗಳು, ಬಾಣಲೆಗಳು ಎಲ್ಲವನ್ನ ಸ್ಟವ್ ಮೇಲೆ ಹಾಗೆಯೇ ಬಿಟ್ಟು ಸ್ಟವ್ ಒರೆಸದೆ ಮಲಗುತ್ತಾರೆ. ಇದು ಬಹಳ ದೊಡ್ಡ ತಪ್ಪು. ಹೀಗೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ. ಎಣ್ಣೆ ಕಲೆಗಳಿಂದ ತುಂಬಿದ ಗ್ಯಾಸ್ ಸ್ಟವ್ ಅನ್ನು ಹಾಗೆ ಬಿಡುವುದು ದಾರಿದ್ರ್ಯವನ್ನು ಆಹ್ವಾನಿಸಿದಂತೆ. ಗ್ಯಾಸ್ ಸ್ಟವ್ ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುವುದರಿಂದ ರಾತ್ರಿ ಮಲಗುವ ಮೊದಲು ಅದನ್ನು ಸ್ವಚ್ಛವಾಗಿ ಒರೆಸಬೇಕು. ಸ್ಟವ್ ಮೇಲೆ ಯಾವುದೇ ಪಾತ್ರೆಗಳನ್ನು ಇಡದೆ ಖಾಲಿಯಾಗಿ ಇಡಬೇಕು. ಕೆಲವರು ಗ್ಯಾಸ್ ಸ್ಟವ್ ಮೇಲೆ ಅನಗತ್ಯ ವಸ್ತುಗಳನ್ನಿಡುತ್ತಾರೆ. ಔಷಧಿ ಬಾಟಲಿಗಳಂಥ ವಸ್ತುಗಳನ್ನು ಇಡುತ್ತಾರೆ. ಅದು ಒಳ್ಳೆಯದಲ್ಲ. ಗ್ಯಾಸ್ ಸ್ಟವ್ ಯಾವಾಗಲೂ ಹೊಳೆಯುತ್ತಿರಬೇಕು. ಆಗ ಮಾತ್ರ ನಿಮ್ಮ ಜೀವನವು ಹೊಳೆಯುತ್ತದೆ. ಮುಖ್ಯವಾಗಿ ಬರ್ನರ್ಗಳನ್ನು ಸಹ ಆಗಾಗ ಸ್ವಚ್ಛಗೊಳಿಸುತ್ತಿರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಸರಿಯಾಗಿ ಆಗದಿದ್ದರೆ ಅದು ಮನೆಯಲ್ಲಿ ಜಗಳಗಳಿಗೆ ಮತ್ತು ಆರ್ಥಿಕ ತೊಂದರೆಗಳಿಗೆ ಕಾರಣವಾಗುತ್ತದೆ. ಇನ್ನು ಬೆಳಿಗ್ಗೆ ನೀವು ಮಾಡಬೇಕಾದ ಮತ್ತೊಂದು ಪ್ರಮುಖ ಕೆಲಸದ ಬಗ್ಗೆ ಮಾತನಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ಗೆ ನಮಸ್ಕರಿಸಬೇಕು. ಅಡುಗೆ ಪ್ರಾರಂಭಿಸುವ ಮೊದಲು ಸ್ಟವ್ ಮೇಲೆ ಸ್ವಲ್ಪ ನೀರು ಚಿಮುಕಿಸಿ ಅಥವಾ ಸ್ವಲ್ಪ ಸ್ಟವ್ವನ್ನು ಒರೆಸಿ. ಸಾಧ್ಯವಾದರೆ ಸ್ಟವ್ನ 2 ಬದಿಗಳಲ್ಲಿ ಸಣ್ಣ ರಂಗೋಲಿ ಹಾಕಿ ನಂತರ ಸ್ಟವ್ ಹಚ್ಚಿ. ಮೊದಲ ಬಾರಿಗೆ ಚಹಾ ಮಾಡದೆ ಹಾಲು ಉಕ್ಕಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಒಂದು ಸಣ್ಣ ಪಾತ್ರೆಯಲ್ಲಿ ಹಾಲು ಹಾಕಿ ಅದು ಉಕ್ಕಿ ಕೆಳಗೆ ಬೀಳುವಂತೆ ಕಾಯಿಸಿ. ಹಾಲು ಉಕ್ಕುವುದು ಸಮೃದ್ಧಿಯ ಸಂಕೇತ. ಹಾಗೆಯೇ ಹಾಲು ಉಕ್ಕಿ ಪಾತ್ರೆಯಿಂದ ಹೊರಬರುವಂತೆ ನಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಸಂತೋಷವು ಉಕ್ಕಿ ಹರಿಯುತ್ತದೆ ಎಂದು ಇದರ ಅರ್ಥ. ಹಾಲು ಉಕ್ಕುತ್ತಿರುವಾಗ ನಿಮ್ಮ ಇಷ್ಟ ದೇವರನ್ನು ಅಥವಾ ಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ನೆನೆದು ನಮ್ಮ ಮನೆ ಯಾವಾಗಲೂ ಹಾಗೆಯೇ ಸಿರಿ ಸಂಪತ್ತುಗಳಿಂದ ತುಂಬಿರಲಿ ಎಂದು ಪ್ರಾರ್ಥಿಸಿ. ಆ ಉಕ್ಕಿ ಹರಿಯುವ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ನಿಧಾನವಾಗಿ ಮನೆಯವರೆಲ್ಲರೂ ಹಾಲು ಕುಡಿದರೆ ತುಂಬ ಒಳ್ಳೆಯದು. ಈ ದಿನ ಗ್ಯಾಸ್ ಸ್ಟವನ್ನು ಪೂಜಿಸುವುದು ಎಂದರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿಯನ್ನು ಪೂಜಿಸುವುದು. ಏಕೆಂದರೆ ಮಹಿಳೆಯರು ತಮ್ಮ ಜೀವನದ ಹೆಚ್ಚಿನ ಭಾಗವನ್ನು ಅಡುಗೆ ಮನೆಯಲ್ಲಿ ಕಳೆಯುತ್ತಾರೆ. ಅಡುಗೆ ಮಾಡುವಾಗ ಕಿರಿಕಿರಿಗೊಳ್ಳದೆ, ಕೋಪಗೊಳ್ಳದೆ, ಶಾಂತ ಮನಸ್ಸಿನಿಂದ ಅಡುಗೆ ಮಾಡಿದರೆ ಆಹಾರವು ಅಮೋಘವಾಗಿ ಬದಲಾಗುತ್ತದೆ. ಅದೇ ಜಗಳ ಆಡುತ್ತಾ ಅಥವಾ ಬೈಯುತ್ತಾ ಅಡುಗೆ ಮಾಡಿದರೆ ಆಹಾರ ವಿಷವಾಗಿ ಬದಲಾಗಿ ತಿನ್ನಲು ಅನಾರೋಗ್ಯ ಮತ್ತು ಮನಸ್ತಾಪಗಳು ಬರುತ್ತವೆ. ಆದ್ದರಿಂದ ಗ್ಯಾಸ್ ಸ್ಟವನ್ನು ಕೇವಲ ಯಂತ್ರದಂತೆ ನೋಡಬೇಡಿ, ಅದನ್ನು ದೇವತೆಯಂತೆಯೂ ಭಾವಿಸಿ. ನಾವು ಹೇಳಿದ ಈ ಉಪ್ಪು, ಮಂದಾರ ಎಲೆ ಪರಿಹಾರವು ತುಂಬ ಚಿಕ್ಕದಾಗಿರಬಹುದು, ಆದರೆ ಇದರ ಹಿಂದಿರುವ ಅರ್ಥವು ತುಂಬ ದೊಡ್ಡದು. ನಮ್ಮ ಪೂರ್ವಜರು ಏನೇ ಹೇಳಿದರೂ ಅದರಲ್ಲಿ ಒಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕತೆ ಇರುತ್ತದೆ. ರಾತ್ರಿ ಪರಿಹಾರ ಮಾಡುವುದರಿಂದ ಬೆಳಿಗ್ಗೆ ಮನೆ ಪಾಸಿಟಿವ್ ವೈಬ್ರೇಷನ್ನಿಂದ ತುಂಬಿರುತ್ತದೆ. ಯಾವಾಗ ಮನೆ ಶಾಂತವಾಗಿ, ಸ್ವಚ್ಛವಾಗಿ, ಸುಗಂಧದಿಂದ ಕೂಡಿರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ಕೋಟಿಗಳನ್ನು ಸಂಪಾದಿಸುವುದು ಮುಖ್ಯವಲ್ಲ, ಸಂಪಾದಿಸಿದ ಹಣದಲ್ಲಿ ಸ್ವಲ್ಪವಾದರೂ ಉಳಿಸುವುದು ಮತ್ತು ಅದನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸುವುದು ಮುಖ್ಯ. ಇದಕ್ಕೆ ಸಣ್ಣ ಸಣ್ಣ ಸಲಹೆಗಳು ಬಹಳಷ್ಟು ಸಹಾಯ ಮಾಡುತ್ತವೆ. ಆದ್ದರಿಂದ ನಾಳೆ ರಾತ್ರಿ ಪರಿಹಾರ ಮಾಡಿ ನೋಡಿ. ಒಂದು ತಟ್ಟೆಯಲ್ಲಿ ಉಪ್ಪು, ಅರಿಶಿನ, ಕುಂಕುಮ, ದಾಸವಾಳದ ಎಲೆ, ಸಾಸಿವೆ, ಬೆಲ್ಲವನ್ನು ಇಟ್ಟು ಗ್ಯಾಸ್ ಸ್ಟವ್ ಕೆಳಗೆ ಇಡಿ. ನಿಮ್ಮ ಕಷ್ಟಗಳು ಸಾಸಿವೆ ಸಿಡಿದಂತೆ ಮಾಯವಾಗುತ್ತವೆ. ನಿಮ್ಮ ಜೀವನದಲ್ಲಿ ಬೆಲ್ಲದಂತಹ ಸಿಹಿ ಸಿಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಆರ್ಥಿಕ ತೊಂದರೆಗಳು ದೂರವಾಗಿ ಧನಲಾಭವಾಗುತ್ತದೆ. ನಂಬಿಕೆಯಿಂದ ಮಾಡಿ, ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಇನ್ನು ನಾವು ಈಗ ಹೇಳುವ ಒಂದು ಸಣ್ಣ ಪರಿಹಾರವನ್ನು ಮಾಡಿದರೆ ನಿಮಗಿರುವ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಅಪಾರವಾದ ಸಂತೋಷ ಸಿಗುತ್ತದೆ. ಜ್ಯೋತಿಷ್ಯ ತಜ್ಞರು ಏನಾಗಬಹುದು ಎಂದು ಹೇಳುತ್ತಾರೆ. ಆ ಪರಿಹಾರ ಏನು? ಈ ಪರಿಹಾರಕ್ಕೆ 21 ಏಲಕ್ಕಿ, 1 ಬಿಳಿ ಬಟ್ಟೆ ಬೇಕು. ಪ್ರಮುಖ ವಿಷಯವೇನೆಂದರೆ ಈ ಪರಿಹಾರವನ್ನು ಸ್ನಾನ ಮಾಡಿದ ನಂತರ ಮಾತ್ರ ಮಾಡಬೇಕು. ಅಂದರೆ ಸ್ನಾನ ಮಾಡಿದ ನಂತರ ಗಂಟೆಗಳ ಒಳಗೆ ಈ ಪರಿಹಾರವನ್ನು ಮಾಡಬೇಕು. ಈ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಏನು ಮಾಡಬೇಕು ಎಂದು ಈಗ ನಾವು ತಿಳಿದುಕೊಳ್ಳೋಣ. ಮೊದಲು ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹೊಸದನ್ನು ತೆಗೆದುಕೊಳ್ಳಿ. ಅದರಲ್ಲಿ 11 ಏಲಕ್ಕಿಗಳನ್ನು ಹಾಕಿ. ಏಲಕ್ಕಿಗಳನ್ನು ಗಂಟು ಕಟ್ಟಿ ಈ ಗಂಟನ್ನು ಪೂಜಾ ಕೋಣೆಯಲ್ಲಿ ಅಥವಾ ದೇವರ ಫೋಟೋಗಳ ಹತ್ತಿರ ಇಡಿ. ನಂತರ ಸಾಂಬ್ರಾಣಿ ಹಚ್ಚಿ ಧೂಪವನ್ನು ತೋರಿಸಿ ನಿಮ್ಮ ಮನಸ್ಸಿನಲ್ಲಿರುವ ಹಣಕ್ಕೆ ಸಂಬಂಧಿಸಿದ ಆಸೆಗಳನ್ನು ಹೇಳಿಕೊಳ್ಳಿ. ಹಾಗೆ ಹೇಳಿದ ನಂತರ ಈ ಗಂಟುಗಳನ್ನು ತೆಗೆದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗಕ್ಕೆ ಕಟ್ಟಿ. ಹಾಗೆ ಕಟ್ಟಿದ ನಂತರ ಇನ್ನೊಂದು 10 ಏಲಕ್ಕಿಗಳನ್ನು ತೆಗೆದುಕೊಂಡು ಸಣ್ಣ ಬಟ್ಟಲಿನಲ್ಲಿ ಹಾಕಿ 1/2 ಗ್ಲಾಸು ನೀರು ಹಾಕಿ.
ಆ ನೀರನ್ನು ಚೆನ್ನಾಗಿ ಕುದಿಸಿ, ಅಂದರೆ ಅರ್ಧ ಗ್ಲಾಸ್ ನೀರು 2 ಚಮಚ ನೀರಾಗುವವರೆಗೂ ಚೆನ್ನಾಗಿ ಕುದಿಸಿ. ಹಾಗೆ ಕುದಿಸಿದ ನಂತರ ನೀರಿನಿಂದ ಎಲೆಗಳನ್ನು ತೆಗೆದು ಆ ನೀರನ್ನು ಬೇರ್ಪಡಿಸಿ. ಈ ನೀರು ತಣ್ಣಗಾದ ನಂತರ ಈ ನೀರನ್ನು ಬಾಗಿಲ ಮೇಲೆ ಕಟ್ಟಿದ ಗಂಟು ಮೇಲೆ ಚಿಮುಕಿಸಿ 2 ಚಮಚ ನೀರು ಬರುವವರೆಗೂ ಕುದಿಸುತ್ತೀರಿ ಅಲ್ಲವೇ? ಆ ನೀರನ್ನು ಬಾಗಿಲ ಮೇಲೆ ಚಿಮುಕಿಸಿ ಹೀಗೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ಹಣದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನೀವು ಬಯಸಿದ ಆಸೆ ಈಡೇರುತ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. 4 ದಿಕ್ಕುಗಳಿಂದಲೂ ಹಣ ಆಕರ್ಷಿತವಾಗುತ್ತದೆ. 4 ದಿಕ್ಕುಗಳಿಂದಲೂ ಹಣ ಬರುತ್ತದೆ. ಹಣ ಸಂಪಾದನೆ ಹೆಚ್ಚಾಗುತ್ತದೆ. ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಅದೃಷ್ಟ ನಿಮ್ಮನ್ನು ಒಲಿಸಿಕೊಳ್ಳುತ್ತದೆ. ಏಲಕ್ಕಿ ಗಂಟನ್ನು ಬಾಗಿಲ ಮೇಲೆ ಕಟ್ಟಿ ಅದರ ಮೇಲೆ ಏಲಕ್ಕಿ ನೀರನ್ನು ಚಿಮುಕಿಸುವುದರಿಂದ ಲಕ್ಷ್ಮಿ ಅನುಗ್ರಹ ಪ್ರಾಪ್ತವಾಗುತ್ತದೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ. ಹಣ ಬರುತ್ತಲೇ ಇರುತ್ತದೆ. ಹಣವು ಚೆನ್ನಾಗಿ ವೃದ್ಧಿಯಾಗುತ್ತದೆ. ಆದ್ದರಿಂದ ನೀವು ಸಹ ಈ ಪರಿಹಾರವನ್ನು ಮಾಡಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ. ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಸುಬ್ರಹ್ಮಣ್ಯ ಸ್ವಾಮಿ, ಜೈ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಬರೆದು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.